ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಗುರುವಿನ ಸೀಟು ಶಿಷ್ಯನಿಗೆ ದಾನ. ಏನಿದು ಮೋದಿ ಗೇಮ್? 2ರಿಂದ 180 ಸೀಟು ಗೆಲ್ಲಿಸಿಕೊಟ್ಟ ಹಿರಿಯ ಅಡ್ವಾಣಿಗೆ ಜಾಗವಿಲ್ಲ. ಅಂದು ಗುರು ಅಡ್ವಾಣಿ ಇಲ್ಲದಿದ್ರೆ ಶಿಷ್ಯ ಮೋದಿ ಪ್ರಧಾನಿಯೇ ಆಗ್ತಿರ್ಲಿಲ್ಲ. ಬಿಜೆಪಿಯ ಹಿರಿಯರೆಲ್ಲ ಮೂಲೆಗುಂಪು. ಇದಕ್ಕೆ ಮೋದಿಯ ಸಬೂಬು ಏನು? ಅಡ್ವಾಣಿ ವಿರುದ್ಧ ಯಾರಿಗೆ ಜಿದ್ದು? ಟಿಕೆಟ್ ತಪ್ಪಿಸಿದ್ದು ಯಾರ ಸಂಚು? ಇದೇ ಹೊತ್ತಿನ ವಿಶೇಷ. ಮುಗಿಯಿತು ಅಡ್ವಾಣಿ ಕಥೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಒಟ್ಟು 184 ಅಭ್ಯರ್ಥಿಗಳ ಹೆಸರುಗಳನ್ನ ಬಿಡುಗಡೆ ಮಾಡಿದೆ. ಈ ಪೈಕಿ ರಾಜ್ಯದ 21 ಅಭ್ಯರ್ಥಿಗಳ ಹೆಸರು ಇದೆ. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಚುನಾವಣೆಗೆ ಸ್ಪರ್ಧಿಸಲು ಸಜ್ಜಾಗಿ ನಿಂತಿದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡ ಲಾಲ್ ಕೃಷ್ಣ ಅಡ್ವಾಣಿಯವರ ಕ್ಷೇತ್ರ ಗಾಂಧಿನಗರದಿಂದ ಅಮಿತ್ ಶಾ ಅವರನ್ನ ಕಣಕ್ಕಿಳಿಸಲು ಬಿಜೆಪಿ ನಿರ್ಧಾರ ಮಾಡಿದೆ. ಹಾಗಾದ್ರೆ ಎಲ್.ಕೆ. ಅಡ್ವಾಣಿ ಅವರು ರಾಜಕೀಯ ಬದುಕು ಇಲ್ಲಿಗೆ ಮುಗಿತಾ? ಅಡ್ವಾಣಿ ಇರೋವಾಗ ಯಾಕೆ ಅಮಿತ್ ಶಾಗೆ ಟಿಕೆಟ್ ಕೊಟ್ಟಿದ್ದು? ಮೋದಿ ಬೇಕು ಅಂತಾಲೆ ಅಡ್ವಾಣಿಯರನ್ನ ಕಡೆಗಣಿಸ್ತಾ ಇದ್ದಾರಾ? ಹೇಳ್ತೀವಿ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಗುರುವಿನ ಸೀಟು ಶಿಷ್ಯನಿಗೆ ದಾನ. ಏನಿದು ಮೋದಿ ಗೇಮ್? 2ರಿಂದ 180 ಸೀಟ್ ಗೆಲ್ಲಿಸಿಕೊಟ್ಟ ಹಿರಿಯ ಅಡ್ವಾಣಿಗೆ ಜಾಗವಿಲ್ಲ. ಅಂದು ಗುರು ಅಡ್ವಾಣಿ ಇಲ್ದಿದ್ರೆ ಶಿಷ್ಯ ಮೋದಿ ಪ್ರಧಾನಿಯೇ ಆಗ್ತಿರ್ಲಿಲ್ಲ. ಬಿಜೆಪಿ ತಮ್ಮ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸಿ ಲೋಕಸಮರಕ್ಕೆ ಪಾಂಚಜನ್ಯ ಊದಿದೆ. ಈ ಮೂಲಕ ಚುನಾವಣಾ ರಣಕಣ ಮತ್ತಷ್ಟು ರಂಗೇರಿದೆ. ಬಹಳ ನಿರೀಕ್ಷಿತ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇತರರ ಊಹೆ ಬುಡಮೇಲಾಗಿದೆ. ಆದ್ರೂ ಹಾಲಿ ಸಂಸದರಿಗೆ ಪಟ್ಟಿಯಲ್ಲಿ ಜಾಗ ಕಲ್ಪಿಸಿದೆ ಬಿಜೆಪಿ. ಲಾಲ್ ಕೃಷ್ಣ ಅಡ್ವಾಣಿಗೆ ಪಟ್ಟಿಯಿಂದ ಕೋಕ್ ನೀಡಲಾಗಿದೆ. ಇದು ಹಲವು ಗೊಂದಲಗಳಿಗೆ ಈಗ ನಾಂದಿ ಹಾಡಿದೆ. ದಶಕಗಳ ಕಾಲ ಬಿಜೆಪಿ ಬೆನ್ನೆಲುಬಾಗಿದ್ದ ಎಲ್.ಕೆ. ಅಡ್ವಾಣಿ ಇಲ್ಲದೆ ಹೋಗಿದ್ರೆ ಎಂದು ಬಿಜೆಪಿ ಈ ಜೈತ್ರ ಯಾತ್ರೆಯನ್ನ ಕಾಣ್ತಿರ್ಲಿಲ್ಲ ಎಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಡ್ವಾಣಿ ಅವರ ಕೆಲವೊಂದು ನಿರ್ಧಾರಗಳೇ ಬಿಜೆಪಿಯನ್ನ ದೇಶದಲ್ಲಿ ಆಳವಾಗಿ ಬೇರೂರಲು ಸಹಾಯ ಮಾಡಿದ್ದು. ಈ ಮಾತನ್ನ ನೀವು ತಳ್ಳಿ ಹಾಕಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪಾರುಪತ್ಯದ ಮಧ್ಯೆ ಅಡ್ವಾಣಿ ತನ್ನೆಗಲ ಮೇಲೆ ಬಿಜೆಪಿಯನ್ನ ಹೊತ್ಕೊಂಡು ಬಂದಿದ್ದು ಇತಿಹಾಸದಿಂದೇನು ಅಳಿಸಿ ಹಾಕಲು ಸಾಧ್ಯವೇ ಇಲ್ಲ. ಆದ್ರೀಗ ಆ ಮಹಾನ್ ನಾಯಕನ ರಾಜಕೀಯ ಬದುಕು ಕೊನೆಗೊಂಡಂತೆ ಕಾಣ್ತಿದೆ. ಬಿಜೆಪಿಯ ಹಿರಿಯ ನಾಯಕರೆಲ್ಲ ಮೂಲೆಗುಂಪು. ಇದಕ್ಕೆ ಮೋದಿಯ ಸಬೂಬು ಏನು? ಅಡ್ವಾಣಿ ವಿರುದ್ಧ ಯಾರಿಗೆ ಜಿದ್ದು? ಟಿಕೆಟ್ ತಪ್ಪಿಸಿದ್ದು ಯಾರ ಸಂಚು? ಹೌದು, ಮೋದಿ ನೇತೃತ್ವದ ಬಿಜೆಪಿ ಈ ಬಾರಿ ಅಡ್ವಾಣಿಗೆ ಟಿಕೆಟ್ ಕೊಡೋಕೆ ನಿರಾಕರಿಸಿದೆ. ಗುರು ಶಿಷ್ಯನಂತಿದ್ದ ಇವರಿಬ್ಬರ ಮಧ್ಯೆ ಕಳೆದ ಕೆಲವು ದಿನಗಳಿಂದ ಉಂಟಾದ ಕಂದಕ ಚಿಕ್ಕದೇನಲ್ಲ. ಮೋದಿ ಇಂದು ಪ್ರಧಾನಿ ಆಗಿದ್ದಾರಂದ್ರೆ ಅದರಲ್ಲಿ ಲಾಲ್ ಕೃಷ್ಣ ಅನ್ನುವಂತಹ ಓರ್ವ ರಾಜಕಾರಣಿಯ ಹಸ್ತಾಕ್ಷರ ಇರದೇ ಇರದು. ಮೋದಿ ಎಂದೂ ಸೋಲು ಕಂಡವರೇ ಅಲ್ಲ. ಸಿಎಂನಿಂದ ಪಿಎಂವರೆಗೂ ಮೋದಿ ಯಾವ ಚುನಾವಣೆಯಲ್ಲೂ ಕೂಡ ಸೋಲಿನ ಕಹಿ ಉಣ್ಣಲೇ ಇಲ್ಲ. ಗೆಲುವಿನ ಹಾರವನ್ನ ಕೊರಳಿಗೆ ಹಾಕ್ತಲೇ ಬಂದವರು. ಮೋದಿಯ ಈ ಜೈತ್ರ ಯಾತ್ರೆಯ ಹಿಂದಿರುವಂತಹ ದಿವ್ಯ ಶಕ್ತಿಗಳ ಪೈಕಿ ಲಾಲ್ ಕೃಷ್ಣ ಅಡ್ವಾಣಿ ಕೂಡ ಒಬ್ರು. ಇವರಿಬ್ಬರ ನಡುವಿನ ಸಂಬಂಧ ತಂದೆ ಮಗನಿಗಿಂತ ದೊಡ್ಡದು. ರಾಷ್ಟ್ರ ರಾಜಕಾರಣದಲ್ಲಿ ಅಪ್ಪಟ ಗುರು ಶಿಷ್ಯರಂತೆ ಗುರುತಿಸಿಕೊಂಡಿದ್ರು ಮೋದಿ ಹಾಗೂ ಅಡ್ವಾಣಿ. ಎಲ್.ಕೆ. ಅಡ್ವಾಣಿಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು ನಮೋ. ಸರಿಸುಮಾರು 28 ವರ್ಷಗಳ ಹಿಂದಿನ ಕಥೆ ಇದು. ಅಂದು ಎಲ್ಲೂ ಸಲ್ಲದಂತಹ ಪಕ್ಷವಾಗಿತ್ತು ಬಿಜೆಪಿ. ಆಡಳಿತ ಪಕ್ಷದ ಸ್ಥಾನದಲ್ಲಿ ಕೂರುವುದು ಬಿಜೆಪಿಯ ಮಹದಾಸಿಯಾಗಿತ್ತು. ಕಾಲಕಾಲಗಳಿಂದ ವಿಪಕ್ಷ ಸ್ಥಾನದಲ್ಲಿ ಕೂತು ಪಾದವನ್ನ ಸವೆಸಿತ್ತು ಕಮಲ ಬಳಗ. ಆದ್ರೆ 28 ವರ್ಷಗಳ ಹಿಂದೆ ಎಲ್.ಕೆ. ಅಡ್ವಾಣಿ ಅದಕ್ಕೊಂದು ಪೂರ್ಣ ವಿರಾಮ ಹಾಕೋ ಸಲುವಾಗಿ ಅದೊಂದು ನಿರ್ಣಯವನ್ನ ತೆಗೆದುಕೊಂಡ್ರು. ಹೌದು, ಅದೇ ನೋಡಿ ಬಿಜೆಪಿ ಮೇಲಕ್ಕೇಳಲು ಆರಂಭಿಸಿದಂತಹ ದಿನ. ಅಂದು ಅಡ್ವಾಣಿ ರಾಮ ಮಂದಿರ ನಿರ್ಮಾಣದ ವಿಚಾರವನ್ನ ಮುನ್ನೆಲೆಗೆ ತಂದ್ರು. ಅಯೋಧ್ಯೆಯಲ್ಲಿರುವ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡೋ ವಿಚಾರಕ್ಕೆ ಅಡ್ವಾಣಿ ಕಿಚ್ಚು ಹಚ್ಚಿದ್ರು. ಅದೊಂದು ಆರಂಭವಾಗಿತ್ತು. ನೋಡ್ತಲೇ ಈ ಬೇಡಿಕೆ ಕಾಡ್ಗಿಚ್ಚಿನಂತೆ ದೇಶವ್ಯಾಪಿ ಹಬ್ಬಿಕೊಂಡಿತು. ಇದೇ ಕಾರಣಕ್ಕೆ ರಾಮ ರಥಯಾತ್ರಾ ಚಳುವಳಿಯ ಹರಿಕಾರ ಎಂದೇ ಅಡ್ವಾಣಿಯನ್ನ ಸಂಬೋಧಿಸಲಾಗುತ್ತೆ. ಈ ವೇಳೆ ಅಡ್ವಾಣಿ ಜೊತೆ ಯಾತ್ರೆಯ ಉದ್ದಕ್ಕೂ ಗುರುತಿಸಿಕೊಂಡವರೇ ನರೇಂದ್ರ ದಾಬೋಲ್ಕರ್ ಮೋದಿ. ಯಾತ್ರೆಯಲ್ಲಿ ಅಡ್ವಾಣಿ ಜೊತೆ ಇದ್ದರು ಮೋದಿ.
1992 ಡಿಸೆಂಬರ್ 6 ಬಾಬ್ರಿ ಮಸೀದಿ ಧ್ವಂಸಗೊಂಡ ಬಳಿಕ ಅಂದ್ರೆ ಜೂನ್ 4, 1993ರಲ್ಲಿ ಎಲ್ಕೆ ಅಡ್ವಾಣಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾದರು. ಅಡ್ವಾಣಿಯ ಸಮಾನ ಕಾಲದಲ್ಲಿ ಗುರುತಿಸಿಕೊಂಡವರೇ ಅಟಲ್ ಬಿಹಾರಿ ವಾಜಪೇಯಿ ಕೂಡ. ಆದ್ರೆ ವಾಜಪೇಯಿ ಅಡ್ವಾಣಿಯಷ್ಟು ಅಗ್ರೆಸಿವ್ ಸ್ವಭಾವವನ್ನ ಹೊಂದಿರಲಿಲ್ಲ. ರಾಜತಾಂತ್ರಿಕತೆಯ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದವರು ವಾಜಪೇಯಿ. ಅದೇ ಕಾರಣಕ್ಕೆ ಅವರು ಮುಂದಿನ ದಿನಗಳಲ್ಲಿ ಅಜಾತ ಶತ್ರುವಾಗಿ ಹೊರಹೊಮ್ಮಿದ್ರು. ಆದ್ರೆ ಅಡ್ವಾಣಿ ಕಟ್ಟ ಹಿಂದುತ್ವವಾದಿಯಾಗಿದ್ದವರು. ಇದೇ ಕಾರಣಕ್ಕೆ ಮೋದಿಯು ಅಡ್ವಾಣಿ ಗರಡಿಯಲ್ಲೇ ಪಳಗಿದ್ರು. ರಾಜಕೀಯವಾಗಿ ಅಡ್ವಾಣಿ ಇಟ್ಟಂತಹ ಒಂದೊಂದು ಹೆಜ್ಜೆಯ ಹಿಂದೆಯೂ ಮೋದಿಯ ನೆರಳಿತ್ತು. ಆಗಿನಿಂದಲೇ ಮೋದಿ ಅಡ್ವಾಣಿ ಜೊತೆ ಆಳವಾದ ಸಂಬಂಧವನ್ನ ಕಂಡುಕೊಂಡಿದ್ರು. ಮೋದಿ ಸವೆಸಿದ ಹಾದಿಯಲ್ಲದೆ ಅಡ್ವಾಣಿ ಹೆಜ್ಜೆ ಗುರುತು. ಅಡ್ವಾಣಿ ಜೊತೆ ಗುರುತಿಸಿಕೊಳ್ತಾ ಇದ್ದ ಮೋದಿ ಆರ್ಎಸ್ಎಸ್ನಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಸಾಗಿದ್ರು. ಆದ್ರೆ ಮೋದಿಯ ನಾಯಕತ್ವ ಗುಣ ಬೇಗನೆ ಗುರುತಿಸಿ ಅಡ್ವಾಣಿ ಮೋದಿಯನ್ನ ಬಿಜೆಪಿಗೆ ಕರೆತರುವಲ್ಲಿ ಯಶಸ್ವಿಯಾದ್ರು. ಅಂದುಕೊಂಡದಕ್ಕಿಂತ ವೇಗವಾಗಿ ಮೋದಿ ಓರ್ವ ಜನನಾಯಕನಾಗಿ ಹೊರಹೊಮ್ಮಿದ್ರು. ಅಡ್ವಾಣಿ ದಯೆಯಿಂದಲೇ ಮೋದಿ ಗುಜರಾತ್ ಮುಖ್ಯಮಂತ್ರಿಯೂ ಆದ್ರು. 2001ರಲ್ಲಿ ಗುಜರಾತ್ ಸಿಎಂ ಆಗಿ ಮೋದಿ ಗೆದ್ದು ಬಂದ್ರು. ಮೋದಿ ಸಿಎಂ ಆಗಿ ಒಂದೇ ವರ್ಷಕ್ಕೆ ಅಂದ್ರೆ 2002ರಲ್ಲಿ ದೇಶ ಕಂಡ ಅತ್ಯಂತ ಭಯಾನಕ ನರಮೇಧವೊಂದು ನಡೆದು ಹೋಯಿತು. ಅದು ಕೂಡ ಮೋದಿಯ ಆಡಳಿತಕ್ಕೆ ಬರುವ ಗುಜರಾತ್ನ ಗೋಧರಾದಲ್ಲಿ. ಇದು ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನೇ ಅಂದು ಕೊಟ್ಟಿತ್ತು. ಹೌದು, ಅಡ್ವಾಣಿ ನೆರಳ ಜೊತೆಗೆ ಹೆಜ್ಜೆ ಇಟ್ಟವರು ಪ್ರಧಾನಿ ಮೋದಿ. ಅಡ್ವಾಣಿಯ ವಿಶ್ವಸ್ತ ವ್ಯಕ್ತಿಯಾಗಿದ್ರು ಮೋದಿ. ಅದೇ ಕಾರಣಕ್ಕೆ ತನ್ನ ಆತ್ಮ ಸ್ನೇಹಿತನನ್ನು ಎದುರಾಕೊಂಡು ಅಡ್ವಾಣಿ ಅಂದು ಮೋದಿಯ ಬೆನ್ನಿಗೆ ನಿಂತಿದ್ರು. ಅಲ್ಲಿಗೆ ಮೋದಿ ರಾಜಕೀಯ ಬದುಕು ಕೊನೆಗಾಣಬೇಕಿತ್ತು. ಆದ್ರೆ ಅಡ್ವಾಣಿ ಒಬ್ಬರ ಕಾರಣಕ್ಕೆ ಮೋದಿ ಅಂದು ಆ ಸುಳಿಯಿಂದ ಪಾರಾಗಿ ಬಂದ್ರು. ಅದೇನು ಘಟನೆ ಅಂತ ಹೇಳ್ತೀವಿ. ಹೌದು, ತನ್ನ ಪ್ರಾಣ ಸ್ನೇಹಿತನನ್ನೇ ಅಡ್ವಾಣಿ ಅಂದು ಎದುರಾಕೊಂಡಿದ್ರು. ವಾಜಪೇಯಿಯ ಮೇಲೆ ಆಕ್ರೋಶಗೊಂಡ ಅಡ್ವಾಣಿ ಮೋದಿಯ ಬೆನ್ನಿಗೆ ನಿಂತು ಬಿಟ್ರು. ಅದೇ ಕಾರಣಕ್ಕೆ ಅಂದು ವಾಜಪೇಯಿ ಮಾತಿಗೆ ಸೊಪ್ಪು ಹಾಕಲು ಯಾರೂ ಮುಂದೆ ಬಂದಿಲ್ಲ. ಆರ್ಎಸ್ಎಸ್ ಕಟ್ಟಾಳುವಾಗಿದ್ದ ಅಡ್ವಾಣಿ ಮಾತನ್ನ ತಿರಸ್ಕರಿಸಲು ಯಾರಿಗೂ ಅಂದು ಧೈರ್ಯ ಬಂದಿಲ್ಲ ಅನ್ನೋದು ವಾಸ್ತವ. ಅಂತೆ ಮೋದಿ ರಾಜಕೀಯ ಬದುಕು ಕೊನೆಗೊಳ್ಳೋ ಸಾಧ್ಯತೆ ಇತ್ತು. ಅಡ್ವಾಣಿ ಮಾತೆ ಅಂದು ಮೋದಿಗೆ ಹೊಸ ಹುರುಪೊಂದನ್ನ ನೀಡಿತ್ತು. ಹೌದು, ಮೋದಿ ಆಡಳಿತದಲ್ಲಿರುವಾಗಲೇ ಬಹುದೊಡ್ಡ ಕೋಮು ಗಲಭೆಯೊಂದು ನಡೆದು ಹೋಗಿತ್ತು. ಆ ಗಲಭೆ ಬಿಜೆಪಿಯ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಂತೆ ಈಗಲೂ ಇದೆ. ಈ ವಿಚಾರವಾಗಿ ಸಿಬಿಐ ತನಿಖೆ ನಡೆಸಿ ಮೋದಿ ನಿರ್ದೋಷಿ ಅಂತಲೂ ಕ್ಲೀನ್ ಚಿಟ್ ನೀಡಿದೆ. ಆದ್ರೆ ಅಂದು ಗೋಧ್ರಾ ಕೋಮು ಗಲಭೆ ನಡೆದಾಗ ಅಟಲ್ ವಾಜಪೇಯಿ ಮೋದಿಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಪಟ್ಟು ಹಿಡಿದಿದ್ರು. ಇಂತಹ ಘನಘೋರ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದ್ದಕ್ಕೆ ನೀವೇ ನೇರ ಹೊಣೆ ಅಂತ ವಾಜಪೇಯಿ ಮೋದಿಯನ್ನ ಅಂದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಆದ್ರೆ ಅಂದು ಮೋದಿಯ ಬೆನ್ನಿಗೆ ನಿಂತದ್ದು ಇದೇ ಲಾಲ್ ಕೃಷ್ಣ ಅಡ್ವಾಣಿ. ಹೇಳಿ ಕೇಳಿ ವಾಜಪೇಯಿ ಹಾಗೂ ಅಡ್ವಾಣಿ ಮಧ್ಯೆ ಕುಚ್ಕು ಗೆಳೆತನ ಬೆಳೆಸಿಕೊಂಡಿದ್ದವರು. ಆದ್ರೆ ಅಂದು ಮೋದಿಗೋಸ್ಕರ ಅಡ್ವಾಣಿ ವಾಜಪೇಯಿ ವಿರುದ್ಧ ತಿರುಗಿ ಬಿದ್ದಿದ್ರು. ಎಲ್ಕೆ ಅಡ್ವಾಣಿ ಅಜಾತ ಶತ್ರುವನ್ನ ಎದುರಾಕೊಂಡಿದ್ದೇಕೆ? ಇದೇ ಕಾರಣಕ್ಕೆ ಅಡ್ವಾಣಿ ಹಾಗೂ ವಾಜಪೇಯಿ ಮಧ್ಯೆ ಅಗಲಿಕೆಯ ಬಿರುಕು ಬಿಟ್ಟಿತ್ತು. ಅಂದು ಇಡೀ ಗುಜರಾತ್ ವಿಧಾನಮಂಡಲವನ್ನೇ ತನ್ನ ಕೈನಲ್ಲಿಟ್ಟುಕೊಂಡಿದ್ದ ಅಡ್ವಾಣಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೋದಿ ಬೆನ್ನಿಗೆ ನಿಲ್ಲುವಂತೆ ಸೂಚಿಸಿದ್ರು. ಈ ಘಟನೆಯ ನಂತರ ದಿನಗಳಲ್ಲಿ ಮೋದಿ ಓರ್ವ ಮಹಾನ್ ನಾಯಕನಾಗಲು ಸಹಕಾರಿಯಾಯಿತು. ಆ ಬಳಿಕ ಮೋದಿ 2001ರಿಂದ 2014ರವರೆಗೆ ಗುಜರಾತ್ ಸಿಎಂ ಆಗಿಯೇ ಇದ್ರು. ಒಂದು ಬಾರಿಯೂ ಸೋಲು ಮೋದಿಯನ್ನ ಅಪ್ಕೊಂಡಿಲ್ಲ. 3 ಆವೃತ್ತಿಗೆ ಗುಜರಾತ್ ರಾಜ್ಯದ ಅಧಿಕಾರ ಮೋದಿಯ ಕೈಯಲ್ಲೇ ಇತ್ತು. ಇದೆಲ್ಲವೂ ಮೋದಿಗೆ ಸಾಧ್ಯವಾಗಿದ್ದು ಅಡ್ವಾಣಿ ಅನ್ನೋ ವ್ಯಕ್ತಿಯಿಂದ ಅನ್ನೋದು ಖ್ಯಾತ ಇತಿಹಾಸಗಾರ ರಾಮಚಂದ್ರ ಗುಹಾ ಅವರು ತಮ್ಮ ಪುಸ್ತಕವೊಂದರಲ್ಲಿ ಉಲ್ಲೇಖಿಸಿದ್ದಾರೆ. ಮೋದಿಯ ಆ ಒಂದು ನಿರ್ಧಾರ ಅಡ್ವಾಣಿಗೆ ಬೇಸರ ತಂದಿತ್ತು. ಆದ್ರೆ ಅದೊಂದು ಗಳಿಗೆಯಲ್ಲಿ ಗುರು ಶಿಷ್ಯರಂತಿದ್ದ ಮೋದಿ ಹಾಗೂ ಲಾಲ್ ಕೃಷ್ಣ ಅಡ್ವಾಣಿ ನಡುವಣ ಸಂಬಂಧ ಹಳಸಲು ಪ್ರಾರಂಭವಾಯಿತು. ಅಂದು 2013ರಲ್ಲಿ ವಾಜಪೇಯಿ ಬಳಿಕ ಬಿಜೆಪಿ ನೇತಾರ ಯಾರು ಅನ್ನುವಂತಹ ಪ್ರಶ್ನೆ ಬಂದಿತ್ತು. ಆಗ ಕೇಳಿ ಬಂದಂತಹ ಹೆಸರೇ ನರೇಂದ್ರ ದಾಬೋಲ್ಕರ್ ಮೋದಿ. ಅಡ್ವಾಣಿ ಕೃಪಾ ಕಟಾಕ್ಷದಿಂದಲೇ ಅಂದು ಮೋದಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಸ್ಥಾನದಲ್ಲಿ ಕೂತ್ರು. ಇಲ್ಲಿಂದ ಮೋದಿ ಹಾಗೂ ಅಡ್ವಾಣಿ ನಡುವಿನ ಸಂಬಂಧ ಹದಗೆಡೋಕೆ ಆರಂಭಗೊಂಡು ನೋಡಿ. ಮೋದಿಯನ್ನ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಿದ ಬಳಿಕ ಮೋದಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರು. ಹಾಗೆ ತೆಗೆದುಕೊಂಡ ನಿರ್ಣಯಗಳಲ್ಲಿ ಒಂದಾಗಿತ್ತು ಇದು. 2014ರ ರಣಕಣದಿಂದ ಮೋದಿ ಲಾಲ್ ಕೃಷ್ಣ ಅಡ್ವಾಣಿಯನ್ನ ದೂರಬಿಟ್ಟು ಉದ್ದೇಶಪೂರ್ವಕವಾಗಿಯೇ ಅಡ್ವಾಣಿಯನ್ನ ಕಡೆಗಣಿಸ್ತಾ ಇದ್ದಾರಾ ಮೋದಿ? ಚುನಾವಣಾ ಪ್ರಚಾರದ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಲು ಮೋದಿ ಅಡ್ವಾಣಿಯವರಿಗೆ ಸೂಚಿಸಿದ್ರು. ಯಾಕಂದ್ರೆ ಬಿಜೆಪಿ ಸ್ಟಾರ್ ನಾಯಕರೆಲ್ಲರೂ ಚುನಾವಣಾ ರಣಕಣಕ್ಕೆ ಧುಮುಕಿದ್ರೆ ಮೋದಿಯ ವರ್ಚಸ್ಸು ಹೆಚ್ಚಿಸಲು ಸಾಧ್ಯವಾಗದೇ ಇರಬಹುದು ಅನ್ನೋದು ಖ್ಯಾತ ರಾಜಕೀಯ ಪಂಡಿತರೊಬ್ಬರ ಅಭಿಪ್ರಾಯ. ಆದ್ರೆ ಮೋದಿಯ ಈ ನಿರ್ಧಾರ ಅಡ್ವಾಣಿಗೆ ಬೇಸರ ಉಂಟು ಮಾಡಿತು.
ಇದೇ ಕಾರಣಕ್ಕೆ ಅಡ್ವಾಣಿ ಬಿಜೆಪಿಯ ಪ್ರಮುಖ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸಿದ್ರು. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಹಾಗೂ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಬಿಜೆಪಿ ಚುನಾವಣಾ ಸಮಿತಿಯಿಂದ ಅಡ್ವಾಣಿ ದೂರ ಸರಿಯುವ ನಿರ್ಧಾರಕ್ಕೆ ಬಂದರು. ಅಡ್ವಾಣಿಯವರನ್ನ ಉದ್ದೇಶಪೂರ್ವಕವಾಗಿ ಕಡೆಗಣಿಸಲು ಮೋದಿ ಇಂತಹ ನಿರ್ಧಾರವನ್ನ ಕೈಗೊಂಡಿದ್ದು ಅಂತ ರಾಮಚಂದ್ರ ಗುಹಾ ತಮ್ಮ ಲೇಖನವೊಂದರಲ್ಲಿ ಹೇಳಿಕೊಂಡಿದ್ರು. 2014 ಬಿಜೆಪಿ ಹೊಸ ಭಾಷ್ಯವೊಂದನ್ನು ಬರೆಯಲು ಹೊರಟಿತ್ತು. ಈ ತರಾತುರಿಯಲ್ಲಿ ಮೋದಿ ಅಡ್ವಾಣಿಯನ್ನ ಕಡೆಗಣಿಸಿದ್ರು. ಅದನ್ನ ನಾವು ಕಳೆದ ಮೋದಿ ಆಡಳಿತಾವಧಿಯಲ್ಲಿ ನೋಡಬಹುದು. 2014ರಲ್ಲಿ ಚುನಾವಣೆಯಲ್ಲಿ ಮೋದಿಯನ್ನ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಿತ್ತು. ಅದೇ ನೋಡಿ ಆರಂಭ. ಬರೀ ದೇಶದಲ್ಲಷ್ಟೇ ಅಲ್ಲ, ಬಿಜೆಪಿ ಅನ್ನೋ ಪಕ್ಷದ ಒಳಗೂ ಬದಲಾವಣೆಯ ಗಾಳಿ ಬೀಸೋಕೆ ಆರಂಭಿಸಿತ್ತು. ಅದೇನು ಅಂತ ಹೇಳ್ತೀವಿ. 2013ರವರೆಗೆ ಮೋದಿ ಬೆನ್ನಿಗೆ ಎದ್ದವರು ಲಾಲ್ ಕೃಷ್ಣ ಅಡ್ವಾಣಿ. ಆದ್ರೆ ಅದೇನಾಯ್ತೋ ಏನೋ, ಗುರು ಶಿಷ್ಯರ ಮಧ್ಯೆ ಅಗಲಿಕೆ ಉಂಟಾಗಲು ಆರಂಭಿಸಿತ್ತು. ಎಲ್ಲಿಯವರೆಗೆ ಅಂದ್ರೆ ಬಹಿರಂಗ ವೇದಿಕೆಗಳಲ್ಲೇ ಇವರಿಬ್ಬರ ನಡುವಿನ ಶೀತಲ ಸಮರ ಬೆಳಕಿಗೆ ಬಂದಿತ್ತು. ಅಕ್ಕಪಕ್ಕ ಕೂತಿದ್ರು ಕೂಡ ಮುಖಾಮುಖಿಯಾಗದೆ ವಾಪಸ್ ನಡೆದಿರೋ ಘಟನೆಗಳು ಇವೆ. ಬಹಿರಂಗವಾಗಿ ಅಡ್ವಾಣಿಯನ್ನ ಕಡೆಗಣಿಸಿದ್ರು ಮೋದಿ. ಅದೊಂದು ಕಾರ್ಯಕ್ರಮದಲ್ಲಿ ಅಡ್ವಾಣಿಗೆ ಆಗಿತ್ತು ಅಪಮಾನ. ಹೌದು, 2014ರ ಚುನಾವಣೆಯಲ್ಲಿ ಮೋದಿ ಅಡ್ವಾಣಿ ಕಡೆಗಣಿಸಿದ್ದು ಈಗ ಗೌಪ್ಯವಾಗೇನೂ ಉಳಿದಿಲ್ಲ. ಬೃಹತ್ ಬಹಿರಂಗ ಸಮಾವೇಶದ ವೇದಿಕೆ ಮೇಲೆಯೇ ಮೋದಿ ಅಡ್ವಾಣಿಗೆ ಗೌರವ ಕೊಡದೇ ಇರುವುದನ್ನ ನಾವು ಕಂಡಿದ್ದೇವೆ. ತ್ರಿಪುರಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಡ್ವಾಣಿ ಹಾಗೂ ಮೋದಿ ಬಹಿರಂಗ ವೇದಿಕೆ ಹಂಚಿಕೊಂಡಿದ್ರು. ಈ ವೇಳೆ ವೇದಿಕೆ ಮೇಲಿನ ಗಣ್ಯರಿಗೆಲ್ಲರಿಗೂ ನಮಸ್ತೆ ಹೇಳಿದ ಮೋದಿ ಅಡ್ವಾಣಿ ಜೊತೆಗೆ ಮುಖಕ್ಕೆ ಮುಖ ಕೊಡ್ಲೇ ಇಲ್ಲ. ಅಂದು ಈ ಘಟನೆ ಅಡ್ವಾಣಿಗೆ ತೀವ್ರ ಮುಖಭಂಗ ಉಂಟು ಮಾಡಿತ್ತು. ಅದಾದ ಬಳಿಕ ಭೋಪಾಲ್ನಲ್ಲೂ ಕೂಡ ಬಿಜೆಪಿ ಬೃಹತ್ ಕಾರ್ಯಕ್ರಮವೊಂದರಲ್ಲಿ ಮೋದಿ ಹಾಗೂ ಅಡ್ವಾಣಿ ಅಕ್ಕಪಕ್ಕವೇ ಕೂತಿದ್ರು ಕೂಡ ಮೋದಿ ಹಾಗೂ ಅಡ್ವಾಣಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲೇ ಇಲ್ಲ. ಈ ಎಲ್ಲಾ ಘಟನೆಗಳು ಇವರಿಬ್ಬರ ನಡುವೆ ಕಂದಕ ಏರ್ಪಟ್ಟಿದೆ ಅನ್ನೋದಕ್ಕಿರುವ ಸಾಕ್ಷಿ. ಬೇಕಂತಲೇ ಅಡ್ವಾಣಿಗೆ ರಾಷ್ಟ್ರಪತಿ ಹುದ್ದೆ ತಪ್ಪಿಸಿದ್ರ ಮೋದಿ. ಅದಾಗಿ 2014ರ ಚುನಾವಣೆಯೂ ಆಯ್ತು. ಮೋದಿ ಭರ್ಜರಿ ಗೆಲುವಿನೊಂದಿಗೆ ಪಿಎಂ ಸಿಂಹಾಸನದಲ್ಲಿ ಬಂದು ಕೂತ್ರು. 2014ರಲ್ಲಿ ಮೋದಿಯಿಂದಾಗಿ ಬಿಜೆಪಿಗೆ ಸಿಕ್ಕ ಬಹುಮತ ಸಾರ್ವಕಾಲಿಕ ದಾಖಲೆಯದಾಗಿತ್ತು. ಮೋದಿ 5 ವರ್ಷ ಆಡಳಿತವನ್ನು ಪೂರೈಸಿದ್ದಾರೆ. ಈ ಮಧ್ಯೆ ಮೋದಿ ಅಡ್ವಾಣಿಯನ್ನ ಮೂಲೆ ಗುಂಪು ಮಾಡೋಕೆ ಸಂಚು ಹೂಡಿದ್ರ ಅನ್ನೋ ಅನುಮಾನ ಹುಟ್ಟುಕೊಂಡಿದ್ದು ಸುಳ್ಳಲ್ಲ. ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಸದ್ಯಕ್ಕೆ ನೋಡಿದ್ರೆ ಯಾರು ಸೀನಿಯರ್ ಮೋಸ್ಟ್ ವ್ಯಕ್ತಿ ಅಂತ ಕೇಳಿದ್ರೆ ಇರೋದು ಒಂದೇ ಒಂದು ಹೆಸರು, ಅದು ಲಾಲ್ ಕೃಷ್ಣ ಅಡ್ವಾಣಿ. ಹೀಗಾಗಿ ರಾಷ್ಟ್ರಪತಿಯಾಗುವ ಎಲ್ಲ ಅರ್ಹತೆಯೂ ಅಡ್ವಾಣಿಗಿತ್ತು. ಆದ್ರೆ ಮೋದಿ ಅದಕ್ಕೂ ಅಡ್ಡಗಾಲಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಮೋದಿ ಪ್ರಧಾನಿಯಾಗಿರುವಾಗಲೇ ರಾಮ ಮಂದಿರ ವಿಚಾರದಲ್ಲಿ ಅಡ್ವಾಣಿ ಮೇಲೆ ಕೇಸು ದಾಖಲಾಯಿತು. ಈ ರೀತಿ ಅಡ್ವಾಣಿ ಹೆಸರಿಗೆ ಬರಬೇಕಿದ್ದ ರಾಷ್ಟ್ರಪತಿ ಹುದ್ದೆಯನ್ನ ಉದ್ದೇಶಪೂರ್ವಕವಾಗಿಯೇ ಮೋದಿ ತಪ್ಪಿಸಿದ್ರು ಅನ್ನೋ ಮಾತುಗಳು ಇದೆ. ಇದೇ ಕಾರಣಕ್ಕೆ ಆ ಹುದ್ದೆ ರಾಮನಾಥ್ ಕೋವಿಂದ್ ಅವರಿಗೆ ಸಂದಿತ್ತು. ಹೀಗೆ ಮೋದಿಯ ಆರಂಭಿಕ ದಿನಗಳಲ್ಲಿ ಕೈ ಹಿಡಿದು ನಡೆಸಿದ ಅಡ್ವಾಣಿಯನ್ನ ಮೋದಿ ಈಗ ಕಡೆಗಣಿಸುತ್ತಿದ್ದಾರೆ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಿದೆ. ಸ್ವತಃ ಅಡ್ವಾಣಿಯೇ ಸ್ಪರ್ಧೆಯಿಂದ ದೂರ ಸರಿದ್ರ? ಹೇಳಿ ಕೇಳಿ ಈ ಬಾರಿಯ ಲೋಕಸಭಾ ಚುನಾವಣೆ ಅಡ್ವಾಣಿ ಪಾಲಿಗೆ ಕೊನೆಯ ಚುನಾವಣೆಯೇ ಆಗಿತ್ತು. ಯಾಕಂದ್ರೆ ದೈಹಿಕವಾಗಿಯೂ ಅಡ್ವಾಣಿಯವರು 90ರ ಆಯಸ್ಸನ್ನ ದಾಟಿದ್ದಾರೆ. ಬಿಜೆಪಿಯನ್ನ ಕಟ್ಟುಮಸ್ತಾಗಿ ಬೆಳೆಸಿದ ಅಡ್ವಾಣಿ ಎಷ್ಟೇ ಹೋರಾಡಿದ್ರೂ ಪ್ರಧಾನಿಯಾಗೋ ಅವಕಾಶ ದಕ್ಕಿಸಿಕೊಂಡಿರಲಿಲ್ಲ. ಆದ್ರೆ ಕೊನೆಯ ಗಳಿಗೆಯಲ್ಲಾದ್ರೂ ರಾಷ್ಟ್ರಪತಿಯಾಗುವ ಎಲ್ಲಾ ಸಾಧ್ಯತೆಗಳಿದ್ರೂ ಅದು ಸಾಧ್ಯವಾಗದೆ ಹೋಯಿತು. ಈಗ 8 ಬಾರಿ ಸಂಸದನಾಗಿ ಆಯ್ಕೆಯಾಗಿದ್ದ ಗಾಂಧಿನಗರ ಕ್ಷೇತ್ರದಿಂದಲೂ ಅಡ್ವಾಣಿಗೆ ಟಿಕೆಟ್ ನೀಡಿಲ್ಲ. ಅಡ್ವಾಣಿ ಬದಲಿಗೆ ಈ ಬಾರಿಗೆ ಗಾಂಧಿನಗರ ಕ್ಷೇತ್ರದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಅಮಿತ್ ಶಾ ಇದೇ ಮೊದಲ ಬಾರಿಗೆ ಕಣಕ್ಕಿಳಿಯಲಿದ್ದಾರೆ. ಅಮಿತ್ ಶಾ ಮೋದಿಯ ಬಲಗೈ ಬಂಟ. ಹೀಗಾಗಿ ಸ್ನೇಹಿತನಿಗೋಸ್ಕರ ಗುರುವನ್ನ ಮೋದಿ ಬಲಿ ಮಾಡಿಕೊಂಡರೆ ಅನ್ನೋ ಮಾತು ಈಗ ರಾಷ್ಟ್ರ ರಾಜಕಾರಣದಲ್ಲಿದೆ. ಆದ್ರೆ ಇನ್ನೊಂದು ಮೂಲಗಳ ಪ್ರಕಾರ ಸ್ವತಃ ಅಡ್ವಾಣಿಯವರೇ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದ್ರು ಅನ್ನೋದು ಮಾಹಿತಿ ಇದೆ. ಆದ್ರೂ ಕೊನೆಯ ದಿನದಲ್ಲಿ ಕಮಲಪಾಳ್ಯದ ಗಂಡುಗಲಿಯನ್ನ ನಡೆಸಿಕೊಳ್ತಿರೋದ್ರ ಬಗ್ಗೆ ತೀವ್ರ ಅಸಮಾಧಾನ ರಾಜಕೀಯ ವಲಯಕ್ಕಿದೆ. ಈ ಬಗ್ಗೆ ಈ ಬಾರಿಯ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಕೂಡ ಬೇಸರ ವ್ಯಕ್ತಪಡಿಸಿದ್ರು.
ಬಹುಶಃ ಸಾಕಿ ಸಲಹಿದ ಪಕ್ಷವೊಂದು ಈಗ ಈ ಪರಿ ನಡೆಸ್ಕೊಳ್ತಿರೋದು ಅಡ್ವಾಣಿ ಪಾಲಿನ ದುರಂತ. ಒಟ್ನಲ್ಲಿ ಮೋದಿಯನ್ನು ಯಶಸ್ವಿ ನಾಯಕ ಸವಿಸಿದ ಹಾದಿಯ ಉದ್ದಕ್ಕೂ ಅಡ್ವಾಣಿಯನ್ನು ತೆರೆಮರೆ ನಾಯಕನ ಹೆಜ್ಜೆ ಗುರುತುಗಳು ಇದೆ. ಆದ್ರೆ ಮೋದಿ ಪ್ರಧಾನಿಯಾದ ಮೇಲೆ ಅಡ್ವಾಣಿಯನ್ನ ನಡೆಸಿಕೊಂಡು ಬಂದ ಪರಿ ನಿಜಕ್ಕೂ ವಿಷಾದದ ಸಂಗತಿ. ಈಗ ಲೋಕ ಕದನಕ್ಕೂ ಟಿಕೆಟ್ ನೀಡದೆ ಮತ್ತೆ ಕಡೆಗಣಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.